ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ನನ್ನ ಪ್ರಪಂಚ. ನನ್ನ ಪ್ರಪಂಚ ಅಂದ್ರೇ ನನ್ನ ಗಂಡ, ನನ್ನ ಮಕ್ಕಳು ಆ್ಯಂಡ್ ನನ್ನ ಫ್ಯಾಮಿಲಿ. ಈಗ ಅವ್ರ ಮೂಲಕ ಮತ್ತೆ ನಾನು ಯೂಟ್ಯೂಬಿಗೆ ಬಂದಿದ್ದೀನಿ. ತುಂಬಗಳ ದಿವಸ ನಂತರ ಬಂದಿದ್ದೀನಿ. ಯಾಕಂದರೆ ಗೊತ್ತಲ್ಲ, ಪ್ರೆಗ್ನೆಂಟ್ ಆದೆ, ಆಮೇಲೆ ಬೇಬಿ ಆಯಿತು, ಬಾಣಂತನ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀ ಆಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳು ನಾಮಕರಣ ಮೂಲಕ ಮತ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳ ಹೆಸರು ಕೃಶ್ವಿನಿ ಕೆ ಚೌಹಾಣ್ ಅಂತ ಹೆಸರಿಟ್ಟಿದ್ದೀವಿ. ಸೊ ಈ ವಿಡಿಯೋ ನಾಮಕರಣ ಮತ್ತು ನಾನು ನಮ್ಮ ಮನೆಗೆ ಅಂದರೆ ನನ್ನ ಗಂಡನ ಮನೆಗೆ ಹೋದಾಗ ಯಾವ್ಯಾವ ಥರ ವೆಲ್ಕಮ್ ಮಾಡಿದ್ರು ಅನ್ನೋದಾಗಿರುತ್ತೆ, ನೋಡ್ತಾ ಹೋಗಿ. ಆ್ಯಂಡ್ ನಮಗೋಸ್ಕರ ಸರ್ಪ್ರೈಸಾಗಿ ನನ್ನ ಹಸ್ಬೆಂಡ್ ಎಲಿಫೆಂಟ್ ಆನೆನ ತರಿಸಿದ್ರು. ಆನೆ ಎಲ್ಲರೂ ಈಗ ಗೊತ್ತಿದೆ, ಸಾಂಗ್ ಹಾಕ್ತಾರೆ, ಈಗ ನೀನೊಂದು ಆನೆ ಫ್ರೆಂಡ್ ಅಂತ. ಬಟ್ ನನ್ನ ಗಂಡ ಆನೆನೇ ತರಿಸ್ಬಿಟ್ಟಿದ್ರು. ಸೊ ಅದು ಒಂಥರ ಬಿಗ್ಗೆಸ್ಟ್ ಸರ್ಪ್ರೈಸ್, ಅಂದರೆ ಬಿಗ್ಗೆಸ್ಟ್ ಸರ್ಪ್ರೈಸ್. ಯಾರು ಕೂಡ ತರ್ಸೋಕ್ಕಾಗಲ್ಲ. ಅಂದರೆ ಯಾರಾದ್ರು ತರ್ಸೋಕ್ಕೆ ಟ್ರೈ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ಅದೆಷ್ಟು ಕಷ್ಟ ಅಂತ ಹೇಳಿ. ನನಗೂ ಗೊತ್ತಿದ್ದಿಲ್ಲ, ನನ್ನ ಹಸ್ಬೆಂಡ್ ಎಕ್ಸ್ಪ್ಲೈನ್ ಮಾಡಿದಾಗಲೇ ಅದ್ರ ಬಗ್ಗೆ ಗೊತ್ತಿದ್ದು. ನಾನೇನು ಅಂದ್ಕೊಂಡಿದ್ದೆ, ಮನೆ ಹತ್ರ ಬಂದಿದೆ, ಸೊ ಅವರು ಕರೆಸಿ ಫೋಟೋ ವೀಡಿಯೋ ಎಲ್ಲ ತಗೊಳ್ಳೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ನಾನೇ ಕರ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ದಾಗಲೇ ಗೊತ್ತಾಗಿದ್ದು ನನಗೆ. ನೋಡಬೇಕು, ನೀವೇ ನೋಡ್ತಾ ಇದ್ದೀರ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಆ ವಿಡಿಯೋಲಿ ನಿಮಗೆ ಗೊತ್ತು. ನನ್ನ ಮಗಳಂತೂ ಒಂದು ಸ್ವಲ್ಪನೂ ಭಯ ಪಡಲಿಲ್ಲ. ಅಷ್ಟು ಖುಷಿಯಾಗಿ ಒಂಥರ, ಅಂದರೆ ಅದು ಚಿಕ್ಕ ಮಗು, ಇನ್ನು 5 months, ಅವಳಿಗೆ ಏನೂ ಗೊತ್ತಾಗಲ್ಲ. ಎಲಿಫೆಂಟ್ ಅಂದರೆ ಆನೆ ಅಂದ್ರೇನು ಎಂಥದ್ದು ಗೊತ್ತಾಗಲ್ಲ. ಬಟ್ ಅದು ಒಂಥರ ಭಯ ಆ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ನಾನು 2 times ಎಲ್ಲ ಕೇಳ್ತಿದ್ದೆ, ಇನ್ನೊಂದು ಸತಿ ಮಾಡು ಅಂತ. ಮಾಡಿಸ್ಕೊತಾಳು ಅವಳು, ಸುಮ್ಮನೆ ಮಾಡಿಸ್ಕೊಂಡು. ಇನ್ನು ನನಗೆ ಭಯ, ಎಲ್ಲಿ ಏನಾಗ್ಬಿಡುತ್ತೆ. ದೊಡ್ಡ ಆನೆ, ಅದು ಎಷ್ಟು ದೊಡ್ಡ ದೇಹ ಇರುತ್ತೆ ಅದಕ್ಕೆ, ಥರ ಭಯ ಇತ್ತು. ಆ್ಯಂಡ್ ನನ್ನ ಮಗಳಂತೂ ತುಂಬ ಖುಷಿಪಟ್ಟಳು. ಅದಕ್ಕಿಂತ ಹೆಚ್ಚಾಗಿ ನನ್ನ ಖುಷಿ ನೋಡಿದ್ದಂತಹ ನಮ್ಮ ಪಪ್ಪ ಮಮ್ಮಿ ತುಂಬಾ ಖುಷಿಪಟ್ಟರು. ಆ್ಯಂಡ್ ನನ್ನ ಗಂಡ ಅಷ್ಟು ಚೆನ್ನಾಗೆಲ್ಲ ವೆಲ್ಕಮ್ ಮಾಡಿದ್ದು ನೋಡಿ ಅವ್ರಿಗೊಂಥರ ಅಂತ ಖುಷಿ. ಅವರು ಹೇಳಲ್ಲ, ಬಟ್ ಅವ್ರ ಕಣ್ಣಲ್ಲೇ ನೋಡ್ಬೋದು, ಅಷ್ಟು ಖುಷಿಯಾಗಿದ್ದರು ಅವರು. ಆ್ಯಂಡ್ ಆನೆಗೆಲ್ಲ ನಮಸ್ಕಾರ ಮಾಡಿ ಪೂಜೆ ಮಾಡಿ ಆ್ಯಂಡ್ ಅಕ್ಕಿ ಬೆಲ್ಲ ಆ್ಯಂಡ್ ಅದನ್ನೆಲ್ಲ ಕೊಟ್ವಿ. ನನ್ನ ಮಗಳು ಈಗ ಆಮೇಲೆ ಕೂತಿದ್ದಾಳೆ. ಸ್ವಲ್ಪನೂ ಸಹ ಭಯ ಇಲ್ಲ ಅವಳಿಗೆ. ಎಷ್ಟು ಕ್ಯೂಟಾಗಿ ಆಡ್ತಿದ್ದಾಳೆ ಅಂದರೆ ಅಷ್ಟು ಕ್ಯೂಟ್. ಅಂದರೆ ಅದು ಮಕ್ಕಳಂದರೆ ಕ್ಯೂಟೇ ಅಲ್ವಾ. ಸಣ್ಣ ಮಕ್ಕಳಲ್ಲಿ ಏನೂ ಗೊತ್ತಾಗಲ್ಲ ಅವಕ್ಕೆ. ಸೊ ಆನೆ ಕರೆಸಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ನ ತೊಗೊಂಡ್ವಿ. ಆ್ಯಂಡ್ ಫೋಟೋಗ್ರಾಫರ್ ಕೂಡ ಬಂದಿದ್ದರು. ಫಂಕ್ಷನಿಂದ ಇಲ್ಲಿಗೆ ಡೈರೆಕ್ಟಾಗಿ ಬಂದು ಕರೆಸಿದ್ವಿ, ಹಾಗಾಗಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆ್ಯಂಡ್ ಆನೆ ಹೆಸ್ರು ಏನು ಗೊತ್ತಾ, ರೂಪವತಿ ಅಂತೇಳಿ ಆನೆ ಹೆಸರು. ಎಷ್ಟು ಕ್ಯೂಟ್ ಅಂತ. ಏನೂ ಮಾಡಲಿಲ್ಲ, ತುಂಬಾ ಸೈಲೆಂಟಾಗಿತ್ತು. ನಾವು ಏನು ಕೊಟ್ಟರು ತಿನ್ನೋದು, ಅಂದರೆ ತುಂಬ ಪೇಷನ್ಸಲ್ಲಿತ್ತು ಆನೆ. ಮತ್ತೆಲ್ಲರೂ ಆರತಿ ಮಾಡಿ ಮನೆ ತುಂಬಿಸ್ಕೊತಾ ಇದ್ದಾರೆ ನಮಗೆ. ಅಂದರೆ ಕೆಂಪು ನೀರು ತೆಗಿತಾರಲ್ಲ, ಫಂಕ್ಷನಿಂದ ಬಂದಿದ್ವಿ, ದೃಷ್ಟಿಯಾಗಿರುತ್ತೆ ಅಂಥೇಳಿ ದೃಷ್ಟಿ ತೆಗ್ದು ಮನೆ ತುಂಬಿಸ್ಕೊಳ್ಳೋಕ್ಕೆ ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಲಿಫೆಂಟ್ ಈಗ ಆನೆಗೆ ಕಳಿಸ್ತಿದ್ದಾರೆ, ಸಾಕಲ್ಲ ಅಂಥೇಳಿ. ಯಾಕಂದರೆ ಅದು ಆಲ್ರೆಡಿ ಬಂದಿದ್ದೆ 1.5 hour ನಮ್ಮ ಜೊತೆಲೇ ಇತ್ತು. ಬಿಕಾಸ್ ಆನೆನೂ ಪಾಪ, ಆನೆ ಅಂದರೆ ಪ್ರಾಣಿ ಅಲ್ವಾ, ಅಷ್ಟೊತ್ತಿದ್ದಿದ್ದೆ ಗ್ರೇಟ್ ಅದು. ಆ್ಯಂಡ್ ಇವಾಗ ಫುಲ್ ಮೇಲೆಲ್ಲ ನಮ್ಮ ಮನೇಲಿ ಡೆಕೋರೇಷನ್ ನಡೆದಿತ್ತು. ಸೊ ಈಗ ಸಾಂಗ್ ಮೂಲಕ ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ. ನೀವೇ ನೋಡ್ಬೋದು ಎಲ್ಲರೂ ಎಷ್ಟು ಖುಷಿಯಾಗಿದ್ರು ಅಂತೇಳಿ. ಆ ಫ್ಲವರ್ ಪೆಟಲ್ಸ್ ಹಾಕಿದ ತಕ್ಷಣ ನನ್ನ ಮಗಳು ಎದ್ರುಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆ್ಯಂಡ್ ಸ್ಟೆಪ್ಸಿಂದ ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ಫ್ಲವರ್ಸ್ ಎಲ್ಲ ಹಾಕಿ ನಾ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ, ಅಂದರೆ ಗೆಸ್ ಮಾಡಿದ್ದೆ ಫ್ಲವರ್ ಡೆಕೋರೇಷನ್ ಅಂತೂ ಮಾಡಿಸಿರ್ತಾರೆ ಅಂತ. ಬಟ್ ಇಷ್ಟು ಲೆವೆಲ್ಲಿಗೆ ಮಾಡಿಸಿರ್ತಾರೆ ಅಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಆ್ಯಂಡ್ ಇಲ್ಲಂತೂ ಇಲ್ಲಿ ಬಂದಿದ್ದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಆ ಸರ್ಪ್ರೈಸ್ ಮಾತ್ರ ಎಷ್ಟು ದುಡ್ಡು ಕೊಟ್ಟರು ಏನು ಕೊಟ್ಟರು ನನಗೆ ಅದು ಬರೋದಿಲ್ಲ. ಬಿಕಾಸ್ ನನ್ನ ಫೋಟೋ ಹಾಕಿದ್ರು, ಬಟ್ ಅವನ್ನ ಅಷ್ಟು
ಎಷ್ಟು ಮಿಸ್ ಮಾಡ್ಕೊತೀನಿ ಅಂದರೆ ಅಷ್ಟು ಮಿಸ್ ಮಾಡ್ಕೊತೀನಿ. ಈಗೂ ಸಹ ಅವನ್ನ ನೆನೆಸ್ಕೊಂಡ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತೈತೆ, ಹೇಳೋಕ್ಕಾಗಲ್ಲ. ಬಟ್ ನಾನು ಎಕ್ಸ್ಪೆಕ್ಟೆಡ್ಲಿ ಬಿಟ್ಟೋಗ್ಬಿಟ್ಟ ನಮ್ಮನ್ನು, ಏನು ಮಾಡೋದು, ಎಲ್ಲ ಟೈಮಲ್ಲ. ಫಸ್ಟ್ ಬೇಬಿ ಥರ ಅವನಿಗೆ ಸಾಕಿದ್ವಿ, ಅದು ಬಿಟ್ಟೋದ ತಕ್ಷಣ ಒಂಥರ ಬೇಜಾರು. ಆದರೆ ಆ ಫೋಟೋನ ChatGPTಲಿ ನಾನು ಮಾಡಿಟ್ಟಿದ್ದೆ. ಯಾವಾಗ January 26 ಇತ್ತಲ್ಲ, ಆವಾಗ ನನ್ನ ಬೇಬಿಗೆ ಫೋಟೋಶೂಟ್ ಮಾಡಿದ್ದೆ. ಆಗ ಆ ಫೋಟೋನ ಈ ಫೋಟೋ ಎರಡೂ ಮಾಡಿ ChatGPT ಹೆಲ್ಪಿಂದ ಫೋಟೋ ಕ್ರಿಯೇಟ್ ಮಾಡಿದ್ದೆ. ಸೊ ಅದನ್ನೇ ಅವ್ರು ಬ್ಯಾನರ್ ಹಾಕ್ಸಿದ್ರು. ಈಗೂ ಅದನ್ನು ನಾನು ನನ್ನ ರೂಮಲ್ಲಿ ಇಟ್ಟಿದ್ದೀನಿ, ವೆಲ್ಕಮ್ ಹೋಮ್ ಅಂತೇಳಿ. ಎಷ್ಟು ಕ್ಯೂಟ್ ಅಂದರೆ ಅಷ್ಟು ಕ್ಯೂಟ್. ಎರಡೂ ನನ್ನ ಮಕ್ಕಳಲ್ವಾ, ಏನು ಮಾಡೋದು. ನಾಯಿನೇ, ಎಲ್ಲರಿಗೂ ನಾಯಿನೇ ಅಷ್ಟೇ. ಬಟ್ ಅದು ನಮಗೆ ಮಗು ಥರ ಸಾಕಿರ್ತೀವಲ್ಲ, ಅವಾಗ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಆ್ಯಂಡ್ ನನ್ನ ಮಗಳಿಗೆ ಸೇರ್ ಒದಿಸ್ಕೊಂಡು ಕರ್ಕೊಬಂದ್ವಿ. ಬಟ್ ಆ ವಿಡಿಯೋ ಕ್ಯಾಪ್ಚರ್ ಇಲ್ಲ ನನ್ನ ಹತ್ರ. ಸೊ ಇದು ಫುಟ್ ಪ್ರಿಂಟ್ ತೊಗೊಂಡು ಆ್ಯಂಡ್ ಫುಲ್ ಕಂಪ್ಲೀಟ್ ವಿಡಿಯೋ ಇದೆ ಡೆಕೋರೇಷನ್ ಮಾಡಿರೋದನ್ನ. ಆ ವಿಡಿಯೋನ ನಾನು ಸೆಂಟ್ರಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ, ಯಾವ ಥರ ಫ್ಲವರ್ ಡೆಕೋರೇಷನ್ ಮಾಡಿದರು ಅಂತ ಹೇಳಿ. ಕಂಪ್ಲೀಟ್ ವಿಡಿಯೋ ನೋಡಿ. ಆ್ಯಂಡ್ ಈ ಥರ ಮನೆಯಲ್ಲೆಲ್ಲ ಕಂಪ್ಲೀಟ್ ಡೆಕೋರೇಷನ್ ಫ್ಲವರಲ್ಲೇ ತುಂಬ ಅಂದರೆ ತುಂಬಾ ಫ್ಲವರ್ಸ್ ಇತ್ತು. ಎಲ್ಲ ಕ್ಲೀನ್ ಮಾಡೋಕ್ಕೆ ಮನಸ್ಸು ಬರ್ತಾ ಇದ್ದಿದ್ದಿಲ್ಲ ನಮಗೆ. ಈ ಥರ ಎಂಟ್ರಿ ಕೊಟ್ವಿ ನಾವು ನಮ್ಮ ಮನೆಗೆ. ನಮ್ಮ ಲಕ್ಷ್ಮಿ, ಎಲ್ಲರೂ ಲಕ್ಷ್ಮಿ ಜೊತೆ ಪುಟ್ಟ ಲಕ್ಷ್ಮಿ ಬಂದಿದ್ದಾಳೆ. ಅಂದರೆ ನಾವು ಬಂದಿದ್ದು ಫ್ರೈಡೇ. ಸೊ ಎಲ್ಲರೂ ಆ ಥರ ಅಂದರು. ಮತ್ತು ನಮ್ಮ ಫ್ರೆಂಡ್ಸ್ ಅಂದರೆ ಎಸ್ಪೆಷಲಿ ನಾನಿ ಮತ್ತು ಹೇಮಾ ಇಬ್ಬರು ಒಂದು ಗಿಫ್ಟ್ ಕೊಟ್ಟರು. ಆ ಗಿಫ್ಟ್ ಅಂತೂ ತುಂಬಾ ಸೂಪರ್ ಕ್ಯೂಟ್ ಆಗಿದೆ. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅದು. ಆ ಡೇಲೇ ತೆಗ್ದಿರೋ ಅಂಥ ಫೋಟೋನ ಪ್ರಿಂಟ್ ಹಾಕಿಸಿ ಕೊಟ್ಟಿದ್ದಾರೆ. ನಮಗೆ ನೋಡಿದ ತಕ್ಷಣ ಶಾಕ್, ಫುಲ್ಲಿ ಶಾಕ್ ನಮಗೆ. ಎಷ್ಟು ಕ್ಯೂಟ್ ಇದೆ ಅಲ್ಲ ಅಂತ. ಅದರಲ್ಲಿ ನನ್ನ ಮಗಳು ಹೆಂಗೆ ಒಂಥರ ರಾಣಿ ಥರ ಹಿಂಗೆ ಪೋಸ್ ಕೊಟ್ಟಿದ್ದಾಳೆ, ಎರಡೂ ಕೈ ಹಿಂಗೆ ಇಟ್ಕೊಂಡು. ಆ ಫೋಟೋ ತೋರಿಸ್ತೀನಿ ನೋಡಿ, ನೋಡ್ಬೋದು ನೀವು. ಎರಡೂ ಕೈನ ಭುಜದ ಮೇಲೆ ಇಟ್ಕೊಂಡಿದ್ಲು. ಆ್ಯಂಡ್ ಲಾಸ್ಟಿಗೆ ಪಟಾಕಿ ಎಲ್ಲ ಹೊಡ್ದು, ಫಸ್ಟ್ ಸರ ಪಟಾಕಿ ಹೊಡೆದ್ರು. ನಾನು ಹೇಳಿದ್ದೆ, ನನಗೆ ವಿಶ್ ಇತ್ತು ನನ್ನ ಮಗಳು ಬರ್ಬೇಕಾದ್ರೆ ನಾವು ಶಾರ್ಟ್ಸ್ ಹೊಡೆದು ಕರ್ಕೋಬೇಕು ಅಂತೇಳಿ. ಬಟ್ ನೈಟ್ ಹೊಡೆದ್ರೇ ಕಾಣಿಸೋದಲ್ವ. ಸೊ ಮನೆಯೆಲ್ಲ ತುಂಬಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಶಾರ್ಟ್ಸ್ ಹೊಡೆಯೋದ್ರ ಮೂಲಕ ಆ ಡೇನ ಕಂಪ್ಲೀಟ್ ಮಾಡಿದ್ವಿ ನಾವು. ಒಂಥರ ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡಿತಾರಲ್ಲ, ಹಂಗೆ ನಮ್ಮ ಮನೆಗೆ ಲಕ್ಷ್ಮಿ ಬಂದು, ಸೊ ನಾವು ಪಟಾಕಿ ಹೊಡಿದ್ವಿ. ಆಗೋಸ್ಕರ ದೀಪಾವಳಿಗೆ ಹೆಂಗೆ ಲಕ್ಷ್ಮಿ ಕೂರಿಸ್ತಾರಲ್ಲ ಆ ಥರ ಅಷ್ಟೇ. ಓಕೆ. ಆ್ಯಂಡ್ ನೆಕ್ಸ್ಟ್ ಫ್ಲವರ್ ಡೆಕೋರೇಷನ್ ಈ ರೀತಿಯಾಗಿತ್ತು. ಆ್ಯಂಡ್ ಪ್ರತಿ ಒಂದು ಡಿಸೈನ್ನ ಇದೇ ಥರ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಪರ್ಫೆಕ್ಟಾಗಿ ಮಾಡಿಸಿರೋ ಅಂಥವ್ರು ನಮ್ಮ ನಾನಿಬ್ರು. ಆ್ಯಂಡ್ ಅವರು ಜೊತೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವ ಇವೆಂಟ್ ಅವ್ರಿಗಿನ ಏನು ಕಮ್ಮಿ ಮಾಡಿಲ್ಲ, ಅಷ್ಟು ತುಂಬ ಪರ್ಫೆಕ್ಟಾಗಿ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.